ಅವಿನಾಶ್ ಸರ್, ನಿಮ್ಮ ಲುಕ್ಕು ಮಾತ್ರ ಸಖತ್ ಕಿಕ್ ಕೊಡ್ತಾ ಇದೆ ಟ್ರೈಲರಲ್ಲಿ. ಸೊ ಮಾತು ನಿಮ್ಮಿಂದನೇ ಶುರು ಮಾಡೋಣ. 15ನೇ ತಾರೀಕು ಬಿಡುಗಡೆ ಆಗ್ತಿದೆ ಸರ್ ನಮ್ಮ ಚಿತ್ರ. ನೀವೆಷ್ಟು ಕಾತರದಿಂದ ಕಾಯ್ತಿದ್ದೀರಾ? ಮೊನ್ನೆ ಎಲ್ಲ ಹೇಳಿಬಿಟ್ಟಿದ್ದೀನಿ ಆ್ಯಕ್ಚುಲ್ ಆಗಿ. ಬೈರತಿ ರಣಗಲ್ ನನ್ನ ಹೆಂಡತಿ ಹೇಳ್ತಾ ಇದ್ಲು ಟ್ರೈಲರ್ ನೋಡ್ತಾ ಇದ್ದಾಗೆ, ಇದು ಬ್ಲಾಕ್ ಬಸ್ಟರ್ ಕಾರಣ ಅಂತ. ಅಂದರೆ ಆ ಸಿನಿಮಾ ಆಗಿದೆ ನಿಜವಾಗ್ಲೂ. ಶಿವಣ್ಣ ಹೇಳ್ತಾ ಇದ್ರಿ, ನಮ್ಮ ದೇಶಕ್ಕೆ ರಜನಿಕಾಂತ್ ಹೇಗೋ ಕರ್ನಾಟಕಕ್ಕೆ ಶಿವಣ್ಣ ಅವರು ಅಂತ. ಆದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದ್ದೆ, ಆ ಜೈಲರ್ನಲ್ಲಿ ಆ ಇಂಟ್ರೊಡಕ್ಷನ್ ಇದೆಯಲ್ಲ, ಅವ್ರು ರಜನಿಕಾಂತ್ ಮರೆಸ್ಬಿಟ್ರು, ಅಷ್ಟು ಅದ್ಭುತವಾಗಿ ಮಾಡಿದ್ರು. ಅಂದರೆ ಮತ್ತೆ ಹೇಳ್ತೀನಿ, ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಶಿವರಾಜ್ ಕುಮಾರ್ ಮತ್ತು ದೊಡ್ಡ ಮನೆ. ಯಾಕೆಂದರೆ ನನ್ನ ಕೆರಿಯರ್ ಶುರು ಆಗಿದ್ದು ಅಲ್ಲಿಂದ. ಈ ಸಿನಿಮಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಗೀತಾ ಮೇಡಮ್, ಅದ್ಭುತವಾದ ಪ್ರೊಡಕ್ಷನ್. ನಿಜವಾಗಲೂ ನಮ್ಮನ್ನೆಲ್ಲ ಒಂಥರ ರಾಜ ಥರ ನೋಡ್ಕೊಂಡ್ರಿ ನೀವು. ಫ್ರ್ಯಾಂಕ್ಲಿ ಅಷ್ಟು ಅದ್ಭುತವಾಗಿ ನೋಡ್ಕೊಂಡ್ರಿ. ಇಟ್ ವಾಸ್ ಅ ಗ್ರೇಟ್ ಪ್ರೊಡಕ್ಷನ್. ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ನರ್ತನ್ ಜಿ, ಅವರು ಎಲ್ಲೂ ಹೋಗ್ತಾರೆ ಗೊತ್ತಿಲ್ಲ. ಈ ಸಿನಿಮಾ ಆದಮೇಲೆ ನಮ್ಮ ಜೊತೆ ಇರ್ತಾರೆ ಅಂದ್ಕೊಂಡಿದ್ದೀನಿ. ಈಸ್ ಅ ಅದ್ಭುತವಾದ ನಿರ್ದೇಶಕರು, ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಶಿವಣ್ಣನ ಬಗ್ಗೆ ಎಷ್ಟು ಹೇಳೋದು, ಎಲ್ಲರೂ ಹೇಳಿದಾರಲ್ಲ ಇಲ್ಲಿವರೆಗೆ, ಅವರೆಲ್ಲ ಹೇಳಿದ್ದು ತುಂಬ ಕಡಿಮೆನೆ. ಅದಕ್ಕೆಲ್ಲದಕ್ಕಿಂತ ಇನ್ನೂ ದೊಡ್ಡ ಮನುಷ್ಯ ಶಿವಣ್ಣ ಅವರು. ಅವ್ರ ಬಗ್ಗೆ ಹೇಳೋಕೆ ಹೋದ್ರೆ ಮುಗಿಯೋದಿಲ್ಲ. ಶಿವಣ್ಣ, ಥ್ಯಾಂಕ್ ಯು ಅಗೇನ್ ಶಿವಣ್ಣ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಡಾನ್ಸಿಂಗ್ ರೋಸ್ ಶಬೀರ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶಿವಣ್ಣ ಈ ಆಪರ್ಚುನಿಟಿ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಲವ್ ಯು ಸೋ ಮಚ್. ಆ್ಯಂಡ್ ಗೀತಾ ಮ್ಯಾಮ್, thank you so much for having me on board, and you made me feel special, and I can't thank the whole team for making me feel that. And Nardan brother, I can't thank you enough. I can't ask for a better start in this fun, wonderful industry. And to all the other cast and crew, especially the direction department, thank you so much for all the help. And this is my first Kannada film. I need all your support, and I'm looking forward. I couldn't have asked for a better start than this. Thank you. Thank you, sir. Babu Hiranaya, sir. ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಪ್ರಾಯಶಃ ನಮ್ಮ ಇಡೀ ಬೈರತಿ ರಣಗಲ್ ತಂಡಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದು ಅಂತಂದರೆ ಒಂದು ವಿಚಾರ. ತುಂಬ ಜನ ಅಭಿಮಾನಿಗಳು ನಾವೆಲ್ಲರೂ ಕೇಳಿರೋದೇನು ಅಂದರೆ, ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಮೈಲಿಗಲ್ಲಾಗಿದ್ದು ಬಂಗಾರದ ಮನುಷ್ಯ. ನರ್ತನ್, ನವೀನ್, ಬಿ ರೆಡಿ ಫಾರ್ ಇಟ್. ಇದು ಮತ್ತೊಂದು ಬಂಗಾರದ ಮನುಷ್ಯ ಆಗೋದು ಖಂಡಿತ ಖಚಿತ. ಮತ್ತೆ ಯಾಕಂದರೆ ಅಂಥ ಚಿತ್ರದಲ್ಲಿ ನಾವೆಲ್ಲ ಇದ್ದೀವಲ್ಲ, ಅದು ನಮ್ಮ ಪುಣ್ಯ ಅಂತ ಅಂದ್ಕೋತೇನೆ. ಇಲ್ಲಿ ಎಲ್ಲರೂ ಕೂಡ ಶಿವಣ್ಣವರ ಬಗ್ಗೆ, ಶಿವಣ್ಣವರ ಅಭಿಮಾನದ ಬಗ್ಗೆ, ಮತ್ತು ಎಲ್ಲಕ್ಕಿಂತ ಅಭಿನಯ, ಅವರ ಸ್ವ್ಯಾಗು, ಅವರ ದೃಷ್ಟಿ ಎಲ್ಲವನ್ನೂ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಹೊಟ್ಟೆ ಉರಿ ಪಡಬೇಕಾದಂಥ ಒಂದು ಸಂಕಟ ಶಿವಣ್ಣನ ಬಗ್ಗೆ ಅಂದರೆ, 130 ಚಿತ್ರ, 130 ಜನ ತುಂಬ ಸುಂದರವಾಗಿರೋ ಹೀರೋಯಿನ್ಗಳ ಜೊತೆ ಎಲ್ಲ ಅಭಿನಯಿಸ್ಬಿಟ್ಟಿದ್ದೀರಿ. ಅದು ಹೇಗೆ ನಿಮ್ಮನ್ನು ನೀವು ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಿ, ಯಾವುದು ಕಾಂಟ್ರವರ್ಸಿಗೆ ಸಿಗಾಕ್ಕೊಳ್ಳೋದೆ ಅನ್ನೋದೇ ಒಂದು ದೊಡ್ಡ ವಿಷಯವಾಗಿದೆ. ಪ್ರಾಯಶಃ ಅದನ್ನು ಕಲಿಬೇಕು ಅಂತ ಕಾಣುತ್ತೆ. ಎಲ್ಲಕ್ಕಿಂತ ಇಂಥ ಅದ್ಭುತವಾದ ಚಿತ್ರದಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ನೋಡಿಕೊಂಡು ಚೆನ್ನಾಗಿ ಬಂದಂತಹ ಈ ಚಿತ್ರಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಎಲ್ಲರಿಗಿಂತ ದೇವರ ದಯೆ, ದೇವರ ಆಶೀರ್ವಾದಕ್ಕಿಂತ ಅಭಿಮಾನಿಗಳಾದ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಆ್ಯಂಡ್ ಮಧು ಗುರುಸ್ವಾಮಿ ಅವರೇ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಶಿವಣ್ಣನ ಅಭಿಮಾನಿಗಳಿಗೆ ನಿಮ್ಮ ಬಜರಂಗಿಯ ಮಂತ್ರವಾದಿ ವಜ್ರಕಾಯ ಹುಜೂರ್
ಮಫ್ತಿಯ ಸಿಂಗನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು. ನಾನೀಗ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಶಿವಣ್ಣನ ಮನೇಲಿ ಒಂದು ಮಾತು ಹೇಳಿದೆ. ಈ ಬೈರತಿರಣಗಳು ಸೇರಿ ನಾನು ಒಟ್ಟು 4 ಸಿನಿಮಾ ಮಾಡಿದ್ದೀನಿ ಶಿವಣ್ಣನ ಜೊತೆಗೆ. ನಿಮ್ಮ ಪ್ರೀತಿ ಎಷ್ಟು ಸಿಕ್ಕಿದೆ ನನಗೆ ಅಂದರೆ, ಬಜರಂಗಿ ಹಿಟ್ ಮಾಡಿದ್ದೀರಾ, ವಜ್ರಕಾಯ ಹಿಟ್ ಮಾಡಿದ್ದೀರಾ, ಮಫ್ತಿನ ಬ್ಲಾಕ್ ಬಸ್ಟರ್ ಮಾಡಿದ್ದೀರಾ. ಖಂಡಿತ ಬೈರತಿರಣಗಳನ್ನ ನೀವೆಲ್ಲರೂ ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತೀರನ್ನೋ ನಂಬಿಕೆ ನನಗಿದೆ. ನಾನು ಎಷ್ಟು ಅದೃಷ್ಟವಂತ ಅಂದರೆ, ಶಿವಣ್ಣ ಅವ್ರ ಜೊತೆ 4 ಸಿನಿಮಾ ಅಂದರೆ ಹತ್ತತ್ರ ಒಂದು 140 ದಿನ ಕೆಲಸ ಮಾಡಿದ್ದೀನಿ. ಯಾವ ಆರ್ಟಿಸ್ಟ್ಗೆ ಆ ಅದೃಷ್ಟ ಸಿಗುತ್ತೋ ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಆ ಅದೃಷ್ಟ ಸಿಕ್ಕಿದೆ. ನಾನು ನಿಮ್ಮಿಂದ ತುಂಬ ವಿಷಯ ಕಲ್ತಿದ್ದೀನಿ ಅಣ್ಣ. ಒಬ್ಬ ನಟನಾಗಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಗೀತಕ್ಕ 2015 ವಜ್ರಕಾಯಿಂದ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ, ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೊಡಕ್ಷನಲ್ಲಿ ನನಗೆ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ. ಹಾಗೆ ನರ್ತನ್ ಸರ್, ನನಗೆ ಮಫ್ತಿದಿ ಡೈಲಾಗ್ಸ್ ಕಡಿಮೆ ಇದೆ. ನಾನು ಒಂದ್ಸರಿ ಫ್ರೇಮ್ಗೆ ಎಂಟರ್ ಆದಾಗ ನನಗೆ ಎಷ್ಟೋ ಜನ ಶಿವಣ್ಣನ ಅಭಿಮಾನಿಗಳು ಹೇಳಿದ್ರು, ಸರ್ ಶಿವಣ್ಣನ ಸಿನಿಮಾಲಿ ಎಷ್ಟೋ ಜನ ಅವ್ರ ಹಿಂದೆ ಬೆನ್ನಿಂದ ನಿಂತಿದ್ದಾರೆ ಸರ್, ಆದರೆ ನೀವು ನಿಂತಾಗ ಕಾಣಿಸೋ ಒಂದು ಚಾರ್ಮು ಬೇರೆ ಎಲ್ಲೂ ನಾನು ನೋಡಿಲ್ಲ ಸರ್ ಅಂತ. ನನಗನ್ಸುತ್ತೆ ಪಾತ್ರ ಪೋಷಣೆ ನಮ್ಮ ನರ್ತನ್ ಸರ್ ಹಾಗೆ ಮಾಡಿದ್ದಾರೆ. ನಾನು ಒಂದ್ಸರಿ ಸಿಂಗ ಗೆಟಪ್ ಹಾಕೊಂಡು ಶಿವಣ್ಣನ ನೋಡ್ತಾ ಇದ್ರೆ ನನಗೆ ಆ ಬೈರತಿರಣಗಲ್ ರಾಮನ್ ಥರ ಕಾಣಿಸ್ತಾ ಇರ್ತಾರೆ. ನಾನು ಅವ್ರ ಬಂಟ ಆಂಜನೇಯ ಸ್ವಾಮಿ ಏನೋ ಅಂತ ಆಟೋಮೆಟಿಕ್ ಆಗಿ ನನ್ನ ದೇಹ ಒಂದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಮ ಕಣ್ಣಲ್ಲಿ ನನಗೇನು ಸಿಗ್ನಲ್ ಕೊಡ್ತಾರೋ ನಾನು ಮಾಡಕ್ಕೆ ಸಿದ್ಧ ಅಂತ. ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್, ಅಂತ ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. November 15 ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ಗೆ ನಾನು ಹೇಳಂಗೆ ಇಲ್ಲ 2 ಮಾತಾಡಿ ಅಂತ, ಯಾಕಂದ್ರೆ ಅವ್ರು ಮಾತಾಡೋದೇ 2 ಪದ. ಸರ್ ಎಲ್ರಿಗೂ ನಮಸ್ಕಾರ. ನನಗೂ ಅಲ್ಲಿ ನಿಂತ್ಕೊಂಡು ವಿಸಿಲ್ ಹೊಡಿಬೇಕು ಅನ್ಸುತ್ತೆ, ವಿಸಿಲ್ ಅಂತಪ್ಪ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿಸಿಲ್ ಹೊಡಿಯೋಕ್ಕೆ ಬರಲ್ಲ, ಅವ್ರು ಹೊಡಿತಾ ಇದ್ದಾರೆ. ಅವಕಾಶ ಕೊಟ್ಟಿದ್ದಕ್ಕೆ ಗೀತಾ ಮೇಡಮ್ಗೆ ಥ್ಯಾಂಕ್ ಯು. ನಮ್ಮದು ಉತ್ತರ ಕರ್ನಾಟಕ ಹುನಗುಂದ. ನಂತರ ಸುಮಾರು ಜನ ಆ್ಯಕ್ಟ್ರಸ್ಸು ಕನಸು ಹೊತ್ಕೊಂಡು ಬರ್ತಾರೆ. ಒಂದಷ್ಟು ಕನಸುಗಳು ನನಸಾಗತ್ತೆ, ಒಂದಷ್ಟು ಕನಸಾಗೇ ಇರಲಿ ಅಂತ ಆಸೆ ಪಡ್ತಿರ್ತೀವಿ. ಬಟ್ ಪಿಕ್ಚರ್ ಶೂಟಿಂಗ್ ಮಾಡೋವಾಗ ಇದು ಕನಸು ಅಥವಾ ನಾನು ಟ್ರಾನ್ಸಲ್ಲಿದ್ದೀನೋ ಅಂತಲೇ ಶೂಟ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ ಸರ್. ನರ್ತನ್ ಸರ್ಗೂ ಅಷ್ಟೇ, ರವಿ ಸರ್ಗೂ ಅಷ್ಟೇ. November 15 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ನನ್ನ ಜೀವನದಲ್ಲೇ ತುಂಬ ಮಾತಾಡಿದೆ ಇವತ್ತೇ ಸರ್, ಇವತ್ತೇ 3 ಲೈನ್ ಮಾತಾಡಿದ್ದಾರೆ ಗೋಪಾಲ್ ಕೃಷ್ಣ ಸರ್. ಥ್ಯಾಂಕ್ ಯು ಸರ್. ಪ್ರತಾಪ್ ಅವರು ಸಿನಿಮಾದಲ್ಲಿ ಯಾವ ಲುಕ್ಕಲ್ಲಿದ್ದಾರೆ ಅದೇ ಲುಕ್ಕಲ್ಲಿದ್ದಾರೆ ಇವತ್ತು. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ತಂದೆ ಬಂದು ನಿಮ್ಮ ದೊಡ್ಡ ಫ್ಯಾನ್ ಶಿವಣ್ಣ. ಯಾವಾಗಲೂ ಅವರು ನಿಮ್ಮ ಎನರ್ಜಿ ನೋಡ್ಬಿಟ್ಟು ಹೇಳೋರು, ನೀನು ನೋಡಿ ಸ್ಲೋ ಮೋಷನಲ್ಲಿ ಹೋಗ್ತೀವಿ, ಅವ್ರು ನೋಡು ಆ ಏಜಲ್ಲಿ ಹಿಂಗೆ ಎಷ್ಟು ಇದಾಗಿರ್ತಾರೆ ಅಂತ. ಬಟ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ರಿ, ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋಣ ಪ್ರತಾಪ್, ನಮ್ಮ ಬ್ಯಾನರಲ್ಲೇ ಮಾಡೋಣ ಅಂತ. ಲಾಸ್ಟ್ ಇಯರ್ ನಮ್ಮ ತಂದೆನ ಕಳ್ಕೊಂಡೆ. ಬಹುಶಃ ಮಾತು ನಮ್ಮ ತಂದೆ, ಆ ಮಾತು ನಿಮ್ಮ ಬಾಯಿಂದ ಕೇಳಿದರೆ ತುಂಬ ಖುಷಿ ಪಟ್ಟಿರೋರು. ಐ ಲವ್ ಯು ಶಿವಣ್ಣ. ನಿಮ್ಮ ಎನರ್ಜಿ, ನಿಮ್ಮ ಪ್ರೀತಿ, ಆಮೇಲೆ ಇನ್ನೊಂದು ಗಮನಿಸಿದಿರೋ ಇಲ್ವೋ, ಶಿವಣ್ಣ ಮನ್ಸಾರೆ ಏನನ್ನು ಹೇಳ್ಬೇಕಂದ್ರೆ ಓಕೆಮಾ ಪ್ರೀತಿಯಿಂದ ಹೇಳಿದಾಗ ಅವ್ರು 2 ಸರಿ ರಿಪೀಟ್ ಮಾಡ್ತಾರೆ. ನಾನು ತುಂಬ ನೋಟಿಸ್ ಮಾಡಿದ್ದೀನಿ. ಅವ್ರು ಏನೇ ಒಂದು ಮನ್ಸಾರೆ ಮಾತಾಡುವಾಗ ಆ ಪ್ರೀತಿಯಿಂದ ಹೇಳ್ತಾರೆ ಗೊತ್ತಾ, ಹೀಲ್ ರಿಪೀಟ್ ವಾಯ್ಸ್. ಸೊ ದಟ್ಸ್ ಶಿವಣ್ಣನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಐ ಲವ್ ಯು ಶಿವಣ್ಣ. ಗೀತಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಕ್ಚುಲಿ KCC ನಡೀತಿರ್ಬೇಕಂದ್ರೆ ಆಪೋನೆಂಟ್ ಟೀಮ್ ಅವರೆಲ್ಲ ನೀವು ಬೇಕ್ ಮಾಡಿದ ಕೇಕ್ನ ನನಗೆ ತಂದು ಕೊಡೋರು. ನಾನು ನೆಕ್ಸ್ಟ್ ಬರೋ ವರ್ಷ ನನಗೆ ಅವಕಾಶ ಸಿಕ್ಕರೆ ನಿಮ್ಮ ಟೀಮಲ್ಲೇ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ, ಕೇಕ್ ತಿನ್ನೋದಕ್ಕೋಸ್ಕರನೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ನಾನು ಇಲ್ಲಿವರೆಗೆ ವರ್ಕ್ ಮಾಡಿರೋಲ್ಲಿ. ಥ್ಯಾಂಕ್ ಯು. ನವೀನ್ ಸರ್ ಥ್ಯಾಂಕ್ ಯು. ರವಿ ಬಸೂರ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಹೇಳಲೇಬೇಕು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ನಮ್ಮ ಸಿನಿಮಾ ಪಿಲ್ಲರ್ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಅಷ್ಟು ಜನನ್ನ ಮೋರ್ ದೆನ್ 500 ಪೀಪಲ್ನ ಹ್ಯಾಂಡ್ಲ್ ಮಾಡೋದಂದರೆ ಹುಡುಗಾಟ ಅಲ್ಲ ಸರ್. ನರ್ತನ್ ಸರ್, ಯು ಹ್ಯಾವ್ ಅ ವಂಡರ್ಫುಲ್ ಟೀಮ್. ಆ್ಯಂಡ್ ನವೀನ್ ಸರ್, ನಿಮ್ಮ ಟೀಮು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದೇ November 15
ನಮ್ಮ ಸಿನಿಮಾ ಬೈರಿ ತಿರಣಗಳು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಆ್ಯಂಡ್ ಪ್ಲೀಸ್ ಸೇ ನೋ ಟು ಪೈರಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.